ಧ್ವನಿ ಸಾಂದ್ರಿಕೆ ಬಿಡುಗಡೆಯಾಗಿದೆ ಅನ್ನೋದೇ ಒಂದು ಖುಷಿಯ ಸಂಗತಿ. ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನು ಈಗಾಗಲೇ ಅಭಿನಯಿಸಿದ್ದೀನಿ. ಯಥಾವತ್ ನಾನೇನೀಗ ಮಾಡ್ತಾ ಇದ್ದೀನಿ ಅಂದರೆ ನಿರೂಪಕಿಯಾಗೆ ಕೆಲವೊಂದಷ್ಟು ಸಿನಿಮಾ ಯೋಗಿ, ಹಾಗೆ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗೆ ಆ ಪಾತ್ರವನ್ನು ನಿಭಾಯಿಸಿದ್ದೆ. ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು. ಅಷ್ಟು ಕಷ್ಟ ಅನಿಸಿರ್ಲಿಲ್ಲ. ಆದರೆ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು, ನನ್ನೊಳಗೊಬ್ಳು ನಟಿ ಇದ್ದಾಳೆ ಅಂತ ಕಿನ್ನಾಳ್ ಸರ್ಗೆ ಅದು ಹೇಗೆ ಗೊತ್ತಾಯಿತು ಅಂತ. ಯಾಕಂದರೆ ಪಾತ್ರ ಅವರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನು ಎತ್ತ ಎಷ್ಟು ದಿನ ಅವೆಲ್ಲ ತಲೆಗೆ ಬರಲಿಲ್ಲ. ನನಗೆ ಭಕ್ತಿ ಪ್ರಧಾನವಾದಂಥ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ. ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಹಾಗೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಅದು ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜುಂಡೇಶ್ವರ್ ಸರ್, ಕಿನ್ನಾಳ್ ಸರ್, ಇಂಥ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಕ್ಕೆ. ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ. ಈಗ ಇದೇನು ನವರಾತ್ರಿಯ ಸಮಯ, 7 ವಿಧದ ಪೂಜೆ ಇರತ್ತಂತೆ. ಅಂದರೆ ಒಂದು ಕುಂಕುಮಾರ್ಚನೆ ಮಾಡೋದು, ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು, ಭಕ್ತಿಯಿಂದ ಸಮಯದ ಕುರಿತಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಿಮ್ಗೆ ಅನ್ಸ್ಬೋದು ಸಿಂಹರೂಪಿಣಿ ಸಿನಿಮಾ ರಿಲೀಸ್ ಆಗ್ತಿದೆ 17ನೇ ತಾರೀಕು, ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನು ಹಂಚ್ಕೊಳ್ತಿದ್ದಾರಾ ಅಂತ. ಇಲ್ಲ, ಈ ವಿಚಾರವನ್ನು ನಾನು ಕಿನ್ನಾಳ್ ಸರ್ಗೆ, ಪ್ರೊಡ್ಯೂಸರ್ ಸರಿಗೆ ಹೇಳಿದೆ. ಆದರೆ ದಯವಿಟ್ಟು ದೇವಿ, ಭಗವಂತ, ನಮ್ಮ ಕಣ್ಣಿಗೆ ಕಾಣದಂಥ ಆ ಶಕ್ತಿ ಹೇಗೆ ನಮಗೆ ಸೂಚನೆಗಳನ್ನು ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ. ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೆ. ದೇವ್ರ ಪಿಕ್ಚರ್ಗೆ ಬಂದಿದ್ದೀನಿ. ಥ್ಯಾಂಕ್ ಯು ಕಿನ್ನಾಳ್ ಸರ್. ಇವ್ರ ಪಿಕ್ಚರ್ ಭಕ್ತಿ ಪ್ರಧಾನವಾದಂಥ ಚಿತ್ರ. ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದಮೇಲೆ ಹೇಳೋರು, ದೆವ್ವ ನಿನ್ನ ಕೈ ಹಿಡೀತು ಅಂತ. ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬ ಇದೆ. ನಾನಿದರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ, ದೇವಿಯ ಭಕ್ತ. ಭಾಳ ಚೆನ್ನಾಗಿದೆ ಪಾತ್ರ. ಹ್ಯೂಮರು ಇರುತ್ತೆ, ಸೀರಿಯಸ್ನೆಸ್ಸು ಇರುತ್ತೆ. ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ತುಂಬಾ ಹೊಸ ಅನುಭವ ಕೊಟ್ಟಿದೆ. ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಭಾಳ ಕಷ್ಟವಾದ ಕೆಲಸ. ಅದನ್ನು ಕಿನ್ನಾಳ್ ಸರ್ ಲೀಲಾಜಾಲವಾಗಿ ಮಾಡಿದ್ದಾರೆ. ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ. ನಂಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ಈ ಥರದ ಒಂದು ಅವಕಾಶ ಸಿಕ್ಕಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು, ಕಿನ್ನಾಳ್ ಸರ್ ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ನಿರ್ದೇಶಕರು ಮತ್ತು ಎಲ್ಲ ತಂಡನ ಸಂಪೂರ್ಣವಾಗಿ ಇವತ್ತು ಇನ್ವೈಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದಿದ್ದಾರೆ, ಭಾಳ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದರೆ ಒಂದು 65ರಿಂದ 70 ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆಯಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮೇಕಿಂಗಲ್ಲೂ ಅಷ್ಟೇ ಎಲ್ಲೂ ನಾವು ಕಾಂಪ್ರಮೈಸ್ ಆಗಿಲ್ಲ. ಏನು ಬೇಕೋ ನಮ್ಮ ನಿರ್ದೇಶಕರು ಕೇಳ್ತಾರೋ ಅದನ್ನು ಖಂಡಿತವಾಗ್ಲೂ ನಾವು ಜೊತೆಲಿ ನಿಂತ್ಕೊಂಡು ಅದನ್ನು ನಾವು ಕೊಟ್ಟಿದ್ದೀವಿ. ಭಾಳ ತುಂಬ ಚೆನ್ನಾಗಿ ಬಂದಿದೆ. ಒಂದು ಯಾರೂ ಬೇಜಾರು ಮಾಡ್ಕೋಬೇಡಿ, ಯಾಕೆಂದರೆ 60ರಿಂದ 70 ಜನ ಕಲಾವಿದರು ಮತ್ತು ಇನ್ನೂ ಎಲ್ಲ ಸೇರಿಕೊಂಡ್ರೆ 120+ ಆಗ್ಬಿಡುತ್ತೆ. ಯಾರ್ದೋ ಒಂದು 4 ಹೆಸರು ಹೇಳಿ 4 ಹೆಸರು ಹೇಳಲಿಲ್ಲ ಅಂದರೆ ಅಲ್ಲಿ ಬಂದಮೇಲೆ ನನ್ನನ್ನು ಬೈಕೊಂತಾರೆ. ಸೊ ಆ ಕಡೆ ಎಲ್ಲ ನೆನಪಿಲ್ಲ ನನಗೆ, 124 ಹೆಸರು ನೆನಪಿಲ್ಲ. ಸೊ ಪ್ರಮುಖವಾಗಿ ಈ ನಮ್ಮ ಶ್ರೀಚಕ್ರ ಸಂಸ್ಥೆಯ ಚಿತ್ರ ಸಂಸ್ಥೆ ಇದೆ. ಆ ಸಂಸ್ಥೆಗೆ ಪ್ರತಿಯೊಬ್ಬರು ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು ಅನ್ನುವ ಭೇದ ಭಾವವನ್ನೇ ಬಿಟ್ಟು ಎಲ್ಲರೂ ಒಂದು ಕುಟುಂಬ ಅಂತ ಇಡೀ ಚಿತ್ರತಂಡಕ್ಕೆ ಯಾರ್ಯಾರು ಸಹಕಾರ ನೀಡಿದ್ರು, ಅಭಿನಯಿಸಿದ್ರು, ಚಿತ್ರತಂಡ ಟೆಕ್ನಿಕಲ್ ಇದಿರ್ಬೋದು, ಮತ್ತು ಎಲ್ಲರೂ ನನಗೆ ಒಂದು ಕುಟುಂಬದ ಥರ ಆಗೋಗಿದೆ. ಹಂಗಾಗಿ ಒಬ್ಬರ ಹೆಸರು ಹೇಳಿದ್ರೆ ಕಡಿಮೆ, ಒಬ್ಬರ ಹೆಸರು ಹೇಳಿದ್ರೆ ಜಾಸ್ತಿ ಆಗುತ್ತೆ. ನಾವೆಲ್ಲ ತಾಯಿಯ ಮಕ್ಕಳು. ಆ ತಾಯಿ ಏನು ಒಂದು ಅವಕಾಶ ನನಗೆ ಕೊಟ್ಟಿದ್ದಾಳೆ ಈ ಚಿತ್ರ ನಿರ್ಮಾಣ ತಂಡಕ್ಕೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ, ಅದಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಿ ನಿಂತಿದ್ದಾರೆ. ಅದಕ್ಕೆ ಬಹಳ ಯಶಸ್ವಿಯಾಗಿ ಬಂದಿದೆ ಈ ಒಂದು ಚಿತ್ರ. ಸೊ ಹಾಗೆ ಇನ್ನೊಬ್ಬರು ನಮ್ಮ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರುವ ಗೆಸ್ಟ್ಗೆ, ಆಲ್ ದಿ ಆರ್ಟಿಸ್ಟ್ ಆ್ಯಂಡ್ ಪ್ರೊಡ್ಯೂಸರ್ ನಂಜುಂಡೇಶ್ವರ್ ಆ್ಯಂಡ್ ಕಿನ್ನಾಳ್ ರಾಜ್ ಮೈ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಸೊ ಸಿಂಹರೂಪಿಣಿ ಆ್ಯಕ್ಚುಲಿ ಈ ಟೈಮ್ನಲ್ಲಿ, ಈ ಒಂದು ಟ್ರೆಂಡ್ನಲ್ಲಿ ಒಂದು ಡಿವೈನ್ ಪಿಕ್ಚರ್ ಮಾಡೋದು ರಿಯಲಿ ತುಂಬ ಗಟ್ಸ್ಬೇಕು.
ಕಮರ್ಷಿಯಲ್ ಎಲ್ಲರೂ ಕಮರ್ಷಿಯಲ್ನಲ್ಲಿ ಈ ಪ್ಯಾನ್ ಇಂಡಿಯಾ ಟೈಮಲ್ಲಿ ಎಲ್ಲರೂ ಕಮರ್ಷಿಯಲ್ಗೆ ಆಲೋಚನೆ ಮಾಡ್ತಾರೆ ಅವರು. ಬಟ್ ಪ್ರೊಡ್ಯೂಸರ್ ಅವರು, ಡೈರೆಕ್ಟರ್ ಅವರು, ಇದು ರಿಯಲಿ ಗ್ರೇಟ್ ಪ್ರಾಜೆಕ್ಟ್. ಯಾಕಂದರೆ ಕಿರಣ್ ರಾಜ್ ಫೋನ್ ಮಾಡಿ ನನಗೆ ಆ್ಯಕ್ಚುಲಿ ಅವರು ಒಂದು ಬೇರೆ ಒಂದು ಪಿಕ್ಚರ್ನಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಸುಮನ್ ಸರ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಸರ್, ಸರ್ ಹೇಳಿ ಹೇಳಿದ್ರು ಅವರು, ಹೇಳಿ ಹೇಳಿದ್ರು ಅವರು. ಸೊ ನಾನು ಕೇಳಿದ್ದೇನೆ, ಆ್ಯಕ್ಚುಲಿ ಇದು ಒಂದು ರಿವರ್ಸ್ ಕ್ಯಾರೆಕ್ಟರ್ ಆಗ್ತದೆ. ಯಾಕಂದರೆ ನಾನು ಆಲ್ರೆಡಿ ತೆಲುಗಿನಲ್ಲಿ ಅನ್ನಮಯ್ಯನಲ್ಲಿ ವೆಂಕಟೇಶ್ವರ ಪಾತ್ರ, ಆಮೇಲೆ ಶ್ರೀರಾಮದಾಸ್ನಲ್ಲಿ ಶ್ರೀರಾಮ, ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿನಲ್ಲಿ ಶ್ರೀ ಸತ್ಯನಾರಾಯಣ, ಮತ್ತು ಒಂದು 7 ಕ್ಯಾರೆಕ್ಟರ್ಸ್ ಒಂದೇ ಪಿಕ್ಚರಲ್ಲಿ ಮಾಡಿದೆ. ಶ್ರೀರಾಮ, ಕೃಷ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀನಿ ನಾನು. ಸೊ ನನಗಿದೊಂದು ಆಪೋಸಿಟ್ ಕ್ಯಾರೆಕ್ಟರ್ ಆಗ್ತದೆ. ಸೊ ಅದು ಕೂಡ ಆ್ಯಕ್ಚುಲಿ ಸಮಾಜದಲ್ಲಿ ಕೆಲವರು ದೇವರಿದ್ದಾರಾ, ಎಲ್ಲಿದ್ದಾರೆ, ಇದ್ದರೆ ಯಾಕೆ ಈಗ ಆಗ್ತಾ ಇದೆ, ಇದು ಯಾಕೆ ಆಗ್ತಾ ಇದೆ, ಸರ್ ಕ್ವಶನ್ಸ್ ಇದೆ. ಆ ಕ್ವಶನ್ಸ್ಗೆ ಇದರಲ್ಲಿ ಆನ್ಸರ್ ಇದೆ. ಸೊ ನನಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಮಾಡೋದು ಒಂದು ಐ ವಾಸ್ ಫೀಲಿಂಗ್ ಮೋರ್ ಇಂಟ್ರೆಸ್ಟೆಡ್. ಸೊ ಆ್ಯಕ್ಚುಲಿ ಟೋಟಲ್ ಸ್ಟೋರಿ ಕೇಳಿದ್ದೇನೆ. ಸೊ ಸ್ಟೋರಿನಲ್ಲಿ ಇಟ್ ಈಸ್ ಬೇಸಿಕ್ಲಿ ಒಂದು ಡಿವೋಷನಲ್ ಫಿಲಿಮ್. ಇದರಲ್ಲಿ ಬೇರೆ ತುಂಬ ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀವಿ, ಸಿಂಹರೂಪಿಣಿ ಅಂತ. ಕತೆ ಬಂದ್ಬಿಟ್ಟು ನಮ್ಮ ನಿರ್ಮಾಪಕರು ನಂಜುಂಡೇಶ್ವರ ಸರ್. ಪರಿಚಯ ಆಗಿದ್ದೆ ನಾನೊಬ್ಬ ಸಾಹಿತಿಯಾಗಿ ಈ ಸಿನಿಮಾಗೆ ಹಾಡುಗಳು ಬರೆಯೋಕೆ ಹೋಗ್ಬೇಕಂತ ಮಾತಕ್ಕಿತ್ತು. ಚಿತ್ರಕಥೆ ಎಲ್ಲ ಮಾಡ್ತಾ ಇಲ್ಲ ಸರ್ ಈ ಥರ ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಯಾಕಂದರೆ ಒಬ್ಬ ಆಡಿಯನ್ಸ್ ಒಂದು 100 ರೂಪಾಯಿ ಕೊಡ್ತಾನೋ, 200 ರೂಪಾಯಿ ಕೊಡ್ತಾನೋ, ಅಥವಾ 500 ರೂಪಾಯಿ ಕೊಡ್ತಾನೋ ಗೊತ್ತಿಲ್ಲ, ಬಟ್ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು. ನೀವು ಕಂಟೆಂಟ್ ಏನೇ ಮಾಡಿ, ಕೇವಲ ಎಂಟರ್ಟೈನ್ಮೆಂಟ್ ವಿಷಯಗಳನ್ನ ತಲುಪಿಸೋದು ಏನಪ್ಪ ಅಂದರೆ, ಒಬ್ಬ ಪರಿಚಯಸ್ಥ ಮುಖಗಳು. ಒಂದು ಗೌಡ ಮಾಡ್ತಿದ್ದಾನೆ ಅಂದರೆ ಓಕೆ, ಅಟ್ಲೀಸ್ಟ್ ನಮ್ಮ ಸುಮನ್ ಸರ್ ಅಂತಾರೆ. ಒಬ್ಬ ವಿಲನ್ ಮಾಡ್ತಾರೆ ಅಂದರೆ ಒಬ್ಬರು ಈ ಥರ ಸುಮಾರು, ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು ನೋಡಿದಾಗ ಅನಿಸ್ಬೇಕು, ಓ ಈ ಥರ ಇದ್ದಾರೆ, ಇವ್ರು ಇದ್ದಾರೆ, ಪರವಾಗಿಲ್ಲಪ್ಪ, ನಾನು ಒಂದು 50 ರೂಪಾಯಿನ 100 ರೂಪಾಯಿನ ಕೊಟ್ಟರೆ ಆರ್ಟಿಸ್ಟ್ ವರ್ತ್ ಇದ್ದಾರೆ ಅಂತ. ಜೊತೆಗೆ ಹಾಡುಗಳು, ಈ ಥರದ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇದ್ದಾಗ ಮಾತ್ರ ನಮ್ಮ ಆಡಿಯನ್ಸ್ನ ಸೆಳ್ಕೋಬೋದು. ಆ ನಿಟ್ಟಿನಲ್ಲಿ ನಾವೇನೇ ಕೇಳಿದ್ರೆ ನಮ್ಮ ಪ್ರೊಡ್ಯೂಸರು, ನಾವೊಂದು 25 ಜನ ಜೂನಿಯರ್ಸ್ ಹಾಕೋಣ, ಪರವಾಗಿಲ್ಲ ಸರ್, ಅಮ್ಮನ ಉತ್ಸವ ಅಲ್ಲ, ಉತ್ಸವತ್ತನೇ ಆಗಲಿ, ಒಂದು 150 ಹಾಕಿ ಅಂತ ಹೇಳೋರು. ಸಿನಿಮಾನು ಪ್ರೀತಿಸೋರು. ಇಂಥ ನಿರ್ಮಾಪಕರು ಉಳಿಬೇಕು, ಬೆಳಿಬೇಕು. ನಮ್ಮ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಆಗಿದೆ ಅಂತ 100% ನಂಬಿಕೆಯಲ್ಲಿದೆ. ಯಾಕಂದರೆ ಒಬ್ಬರು